ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಅಂತೀರೇನ್ರಿ, ಫುಲ್ ಡಿಫ್ರೆಂಟ್ ಆದ ವಿಡಿಯೋ. ಮತ್ತು ಮುಂಜಾನೆಯ ಮಾತು ಬೇಡವೇ ಬೇಡ, ದಿನಂಪ್ರತಿ ಮುಂಜಾನೆಯ ಮಾತು ಅದು ಇದು ಎಲ್ಲ ಇದ್ದೇ ಇರ್ತದೆ. ಇವತ್ತು ಪಕ್ಷಿಗಳ ಕಲರವ, ಅದ್ರ ಜೊತೆಗೆ ಮುಂಜಾನೆಯ ರಂಗೋಲಿ, ಸಿಂಪಲ್ ಆದ ರಂಗೋಲಿ, ಅದ್ರ ಜೊತೆಗೆ ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಇವತ್ತೇನು ಸ್ಪೆಷಲ್ ಅಂತ ಹೇಳಿ ನೋಡಕ್ಕಂತ್ರಿ. ನೀವೆಲ್ಲ ನನ್ನ ಜೊತೆ ಬರ್ತಿರಲ್ಲ. ಕಸ ಹೊಡಿದಿಲ್ಲ ಅಡುಗೆ. ಇವತ್ತು ಯಾವುದೋ ಮುಂಜಾನೆ ಮಾತು ಹೇಳಲೇ ಇಲ್ಲ ನೋಡ್ರಿ. ಯಾಕೆ ಗೊತ್ತೇನ್ರಿ, ಸ್ವಲ್ಪ ಡಿಫ್ರೆಂಟಾಗಿ ಇರಲಿ, ಪಕ್ಷಿಗಳ ಕಲರವನ್ನು ಕೇಳ್ಕೋತ ರಂಗೋಲಿಯನ್ನು ಹಾಕೋತ ಹಂಗೆ ನಿಮಗೂ ಕೂಡ ಆ ಸೊಬಗನ್ನು ನೀವು ಕೂಡ ಆನಂದಿಸ್ಲಿ ಅಂಥೇಳಿ ನೀವು ಎಲ್ಲ ನಿಮ್ಮ ಮನೆ ಮುಂದೆ ರಂಗೋಲಿ ಹಾಕೋತ ಈ ಸೊಬಗನ್ನು ಆನಂದಿಸಿರ್ತೀರಿ. ಆದರೂ ಕೂಡ ಇದು ಒಂದು ಇರಲಿ ಅಂತ ತಿಳ್ಕೊಂಡು ಇವತ್ತು ಯಾವುದೋ ವಾಯ್ಸ್ ಓವರ್ ಮಾಡಲಿಲ್ಲ ನೋಡ್ರಿ. ಇಷ್ಟ ಚಪಾತಿ ಡಬ್ಬಿ ಕಟ್ಕೊಂಡು ಹೋಗೋದಿತ್ತಲ್ಲ, ಇಲ್ಲಾಂದ್ರೆ ನಾವು ಹಿಂಗೂ ಮಾಡ್ಬೋದು. ಕಟ್ಕೊಂಡು ಹೋಗಿ ಅಲ್ಲಿ ಗಿಡದ ಕೆಳಗೆ ಎಲ್ಲರೂ ಒಂದು ಕಡೆ ಕೂತ್ ತಿನ್ಲಿಕ್ಕೂ ಬರ್ತದೆ. ಅಲ್ಲೇ ಮತ್ತೆ ಹಂಗೆ ಮಾಡೋದು. ಗ್ರೀನ್ ಮ್ಯಾಟ್ ಅಂತ ಏನವನ ಗ್ರೀನ್ ಮ್ಯಾಟ್ ಅದೇ ಅದಕ್ಕೆ ಗದೆ ಕೂಡಿಸ್ಬಿಡುನು ಬರೀ ಸುರುಳಿ ಸುತ್ತಿ. ಏನು ಮಾಡಿತ್ತು ಇದು ಕಡ್ಲಿ ಬೇಳೆ ನೆನಾಕಿದ್ರಲ್ಲ, ನೀರು ತೆಗ್ದಿಪ್ಪಿ. ತೆಗ್ದು ಉದ್ರಿ ಬೇಳೆ ಗತ್ತೀನಿ. ನೀರು ಫುಲ್ ತೆಗಿಬೇಕು.
ಈಗೊಮ್ಮೆ ಹೆಂಗಮ್ಮ ಇದೇ ಉದ್ರ ಪಲ್ಯ ಮಾಡ್ತೀವಿ ಅಂತ ಅಷ್ಟು ನೀರು ತೆಗೆದಿಡಪ್ಪಿ ಅಂತಂದು ಒಟ್ಟ ನೀರು ಇರ್ಬಾರ್ದು ನಾ ಬಿಸಿಲಿ ಒಣಗ ನಾ ಬಿಸಿಲಿ ಒಣಗ್ಬಿಟ್ಟು ನೀರು ಇರಬಾರ್ದು ಒಟ್ಟ ಅಂತ ಅಂದ್ಕೊನಿ ನೀ ಹೇಳುದಂಗೆ ಹೇಳ್ತೀನಿ ಮಸ್ತ್ ಸ್ಟ್ರಿಕ್ಟ್ ಈಗ ಹೇಳಿದ್ ನೋಡು ಒಟ್ಟ ನೀರು ಇರಬಾರ್ದ ಅಂದ್ರೆ ಒಂದ್ ಹನಿ ನೀರಿದ್ರೆ ಅದು ಉಪ್ಪಿನಕಾಯಿನ ನೀರ್ ಹಾಕಿದ್ರೆ ಹೆಂಗ ಕೆಟ್ಟ ಬಿಡ್ತದಲ್ಲ ಹಿಂಗೂ ಕೆಡ್ತದ ಅಂತ ನಮ್ಮ ಮನಸ್ಥಿತಿ ಆಗ್ಬಿಡ್ತದ. ಈಗ ಇದ್ರ ಒಳಗೆ ಏನೇನು ಹಾಕ್ತೀರ? ನನಗೆ ಒಂದು ತಿಂಗಳು ಮಾಡಿ ಈಗ ಮೆಣಸಿನ್ಕಾಯಿ ಹಾಕ್ತೀನಿ, ಚಪಾತಿ, ಉದರ್ ಬ್ಯಾಳಿ, ಮತ್ತೇನೇನು ಜೀರಿಗೆ ಹಾಕ್ತೀನಿ. ಇದು ಬದ್ನಿಕಾಯಿ ನಾನು ತಾಳ್ಸಿದ ಪಲ್ಯ ಫ್ರೈ ಮಾಡ್ಲಿ ಅದನ್ನ ಮಸ್ತ್ ಮಾಡ್ತೀನಿ. ಒಂದು ಹೊಸ ರೆಸಿಪಿ ಆಗಲಿ ಅದು ನಂಗಾಯ್ತು ನನ್ನ ಕಡೆ ಮಾಡಿ ನವ್ಯ ನೀನೇನು ಮಾಡ್ಲಿಕತ್ತೀಯಮ್ಮ? ಅದೇ ವಿಡಿಯೋ ಮಾಡಲಿ ಚಪಾತಿ ಫ್ರೈ. ಹೊಸ ರೆಸಿಪಿ. ಚಪಾತಿ ಫ್ರೈ ಮಾಡಿ ನಿನ್ನಿದು ಒಂದಿಷ್ಟು ಚಪಾತಿ ಉಳ್ದಾವ ಅದಕ್ಕೆ ಫ್ರೈ ಮಾಡ್ಲಿಕತ್ತಾವ. ಈ ನಾ ಏನಂತೀನಿ ನಿನ್ನಿ ಚಪಾತಿ ಎರಡ ಉಳ್ದಾವ ನಮಗೆ ಅದು ಮಾಡಬೇಡ, ಇವನ್ನೇ ಮಾಡ, ಹೊಸ ರೆಸಿಪಿ ಆಗ್ತದೆ. ಯಾಕಂದ್ರೆ ನೀವು ಒಳಗೆ ಚಪಾತಿ 4-5 ಇಟ್ಟು, ಯಾಕಂದ್ರೆ ನೀವು ರೈಸ್ ನೋಡಲ್ಲ ಚಿತ್ರಾನ್ನ. ಹೌದು, ಇದ್ರದ್ದೇ ಮಾಡ್ತೀನಿ, ಮೆತ್ತಗೆ ಆಗ್ತಾವ. ಅದೇನು ಮಾಡ್ತೀನಿ ನೋಡೋಣ, ನಾನು ಕಲ್ಕೋತೀನಿ. ಹಂಗೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ತೋರಿಸ್ಬಿಡು. ಹೌದಿಲ್ಲ? ಭಾರಿ ಅದನ್ನ ನಾವು ಈ ಹಿಟ್ಟಿನ ಚಪಾತಿ, ಇದು ಚಪಾತಿ ಹೋಳಿಗೆ ಇಟ್ಟಿ ಹೋಳಿಗೆ ಮಾಡ್ಲಿಕ್ಕೆ ಇದ್ರೊಳಗೆ ಏನೂ ಆ್ಯಡ್ ಮಾಡೋ ಹಂಗೆ ಇಲ್ಲೇ ಇಲ್ಲ. ಅಂದ್ರೆ ಈಗ ಹೋಳಿಗೆ ಮಾಡ್ಲಿಕ್ಕೆ ಅಂದ್ರೆ ಇದು ಹಾಕ್ತಾರೆ ನೋಡ, ಮೈದಾ ಹಿಟ್ಟು, ಇದಕ್ಕೆ ಹಾಕೋಂಗಿಲ್ಲ. ಇಂತಂದು ಇದು ಅಂತೂ ರೆಡಿ ಆಯ್ತು. ಈಗ ತೋರ್ಸು, ಒಗ್ಗರಣೆ ಮಾಡಿಸ್ತೀನಿ, ತೋರಿಸಿ. ಎಸ್, ಈಗ ಎರಡು ಪಲ್ಯ ಒಮ್ಮೆ ಹಾಕ್ಬಿಡ್ತೀನಿ. ಕಾಯಿಸಿಡಮ್ಮ, ಫಸ್ಟ್ ಕಾಯಿಸ್ಕೊ. ಅಲ್ಲಿ ರೈಸ್ ರೆಡಿ ಆಗಿರ್ತದ ಮಾಡಿ ಒಲಿ ನಮ್ಗೆ ಖಾಲಿಯಾಗಿ ಕೊಡ್ಬೇಕು ನಾವು. ಹೌದಿಲ್ಲ? ಈ ಚಪಾತಿ ಮುಗಿಬೇಕು ಅದಕ್ಕೆ. ಆಮೇಲೆ ಬ್ಯಾಗ್ ರೆಡಿ ಮಾಡ್ಕೋಬೇಕು. ಬ್ಯಾಗ್ ರೆಡಿ ಆಗಿಲ್ಲ, ಇನ್ನ ಬ್ಯಾಗ್ ರೆಡಿ ಆಗಿಲ್ಲ, ಈಗ ಮಾಡ್ಬೇಕೀಗ. ಅಂದ್ರೆ ಎಲ್ಲ ತೆಗೆದಿಟ್ಟೇವಿ, ಪ್ಯಾಕ್ ಮಾಡೋದು. ಪ್ಯಾಕಿಂಗ್ ಅಷ್ಟೇ. ಎಷ್ಟು ಎಣ್ಣೆ ಹಾಕ್ಲಿರ್ತೀನಿ ನಾ ಮುಗಿಯ ನೀನೆ ಅಂದ್ರೆ ಒಂದಿಷ್ಟು ವಿಡಿಯೋಕ್ಕೆ ಒಂದಿಷ್ಟು ಕಮೆಂಟ್ಸ್ ಬರ್ತಾವ. ಹೆಂಗ್ ಬಂದಿರ್ತಾವ ಅಂದ್ರೆ ಅವು ಆನ್ಸರ್ ಮಾಡುವ ಹಂಗಿರಂಗಿಲ್ಲ. ಹೌದು. ಈಗ ನೀವು 2 ಮಕ್ಳು, ಇಷ್ಟು ದೊಡ್ಡ ಮಕ್ಳು ಇದ್ದಾರೆ ಅನ್ಸಂಗಿಲ್ಲ. ಇದಕ್ಕೆ ನಾವು ಆನ್ಸರ್ ಮಾಡುವಂಗೆ ಇರಂಗಿಲ್ಲ. ಏನು ಆನ್ಸರ್ ಮಾಡ್ಬೇಕು? ಹೌದಿಲ್ಲ? ಅಂದ್ರೆ ನಾ ಏನ್ ತಿಳ್ಕೊತೀನಿ, ಆಕ್ಚುಲಿ ಅವ್ರು ಪಾಸಿಟಿವ್ ತಿಳ್ಕೊತೀನಿ. ಅಂದ್ರೆ ಅವ್ರು ನೋಡೋ ದೃಷ್ಟಿ ಚಲೋ ಅದ ಅಂತ ತಿಳ್ಕೊತೀನಿ. ಅವ್ರದಕ್ಕೆ ನೀವು ಆನ್ಸರ್ ಮಾಡಂಗಿಲ್ಲ. ಎಷ್ಟು ಕೊಬ್ಬು ನಿಮ್ಗೆ ಅಂತ. ಅಯ್ಯ ಅದಕ್ಕ ಮತ್ತ ವಾಪಸ್ ಇನ್ನೊಂದು ಕಮೆಂಟ್ ಏನು ಅದು ಅದಕ್ಕೆ ನೀವು ರಿಪ್ಲೈ ಮಾಡಲ್ಲ. ನಾನು ಇವ್ರು ಏನ್ ಕ್ವಶನ್ ಕೇಳ್ಯಾರಂತ ಅವ್ರದ್ದೆಲ್ಲ ನೋಡಿ ನೀವು ಐಡಿಯಾ ಎಲ್ಲ ಚೆಕ್ ಮಾಡಿದಾಗ ಅವ್ರು ಇದನ್ನೇ ಕೇಳಾರ 2 ಕ್ವಶನ್. ಇಂಥದಕ್ಕೆಲ್ಲ ನಾ ಏನ್ ಆನ್ಸರ್ ಮಾಡ್ಬೇಕು? ಹೌದು, ಆನ್ಸರ್ ಮಾಡ್ಲಾರಂತ ಕ್ವಶನ್ಸ್. ಅದು ಕ್ವಶನ್ನೇ ಅಲ್ಲ ಫಸ್ಟ್ ಥಿಂಗ್, ಅದು ಕ್ವಶನ್ ಏನೋ ಹೇಳ, ಅದು ಒಂದು ಅವ್ರ ಅನಿಸಿಕೆ ಹೇಳ್ದಂಗ ಅದು ಅಷ್ಟೇ. ನಿಮ್ಮ ಅನಿಸಿಕೆ ಅದು. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಅಣ್ಣನ್ ನೋಡಿದ್ರ ಅವ ನನಗೆ ಅಣ್ಣನೇ ಅನ್ಸಂಗಿಲ್ಲ. ಆಕ್ಚುಲಿ ಎಲ್ಲಾರು ಸಣ್ಣ ನೀವೇನ್ ಹೇಳ್ತೀರಿ? ಅವಂಗ ಅಣ್ಣ ಅಂತ ಅನ್ನಂಗಿಲ್ಲ ಯಾರು. ನನ್ಕಿಂತ 2 years ದೊಡ್ಡವ. ಅವನಿಗೆ ಅಣ್ಣ ಅಂತ ಯಾರು ಅನ್ನಂಗಿಲ್ಲ. ನನಗೆ ಎಲ್ಲರೂ ನಿಮ್ ತಮ್ಮನ ಅಂತ ಕೇಳ್ತಾರೆ. ಅವನ ಮಕ್ಳು ಅಷ್ಟು ದೊಡ್ಡವ್ರು ಇದ್ದಾರಂತ ಯಾರು ಅನ್ನಂಗಿಲ್ಲ. ಮತ್ತ ಅದೇನೋ ಹೆರಿಡಿಟಿ ಬಂದಿರ್ತದ. ಇದಕ್ಕೆ ನೀವು ಈ ಟೈಪ್ ಕ್ವಶನ್ ಕೇಳಿದಾಗ ನನಗೆ ಏನು ಆನ್ಸರ್ ಮಾಡಿ ಗೊತ್ತಾಗಂಗಿಲ್ಲ. ಬಟ್ ನೀವು ಒಬ್ಬ ತಿಳ್ಕೊತಿರೋ ಏನು ಅದು ಯಾಕೆ ಹಂಗಂದ್ರೆ ಅದನ್ನು ಅಷ್ಟು ಯಾಕೆ ಹಂಗೆ ಸಿಟ್ಟು ಬರ್ತದೆ ಎಷ್ಟು ಅಲ್ಲ. ಅದಕ್ಕೆ ರಿಪ್ಲೈ ಏನು ಮಾಡ್ಬೇಕಂತ ನೀನೇ ಕೇಳ್ಬಿಡು. ನಿಮ್ಗೆ ಯಾವ ಥರ ರಿಪ್ಲೈ ಬೇಕಂತ ಕೇಳು. ಅವ್ರು ಅದಕ್ಕೊಂದು ಕಮೆಂಟ್ ಮಾಡ್ತಾರೆ, ಫ್ರೈ ಮಾಡ್ಲಿಕ್ಕೆ ತೋರಿಸ್ಬಾ. ಅವ್ರು ಅದಕ್ಕೊಂದು ಇನ್ನೊಂದು ಕಮೆಂಟ್ ಮಾಡ್ತಾರೆ.
ನೀವು ಈ ಥರ ಮಾಡ್ರಿ, ಇಲ್ಲಾಂದ್ರೆ ಕೊಬ್ಬು ಅನ್ಸೋದಿಲ್ಲ. ಕರಿಬೇವಿತ್ತು ಹಾಕ್ಬೇಕಿತ್ತು. ಫ್ರೆಂಚ್ ಫ್ರೈಸ್ ಇರಲ್ಲ ಆ ಥರ ಕಟ್ ಮಾಡ್ಕೋಬೇಕು ನಾವು. ತೆಳ್ಳಗೆ ಸ್ಲೈಸಸ್. ನೀವು ಅದನ್ನ ದೊಡ್ಡ ಹೆಚ್ಚಿ ಅಲ್ಲ ಮತ್ತೆ ಇರ್ಲಿ ನಡೀತವ ಒಂದೊಂದು ಬರ್ರಿ. ಅದೇ ಇದು ಕಲರ್ ಸೂಪರ್ ಆಗ್ಯದ. ಅಲ್ಲ ಆಗ್ಬೇಕು ನಾವು ಕಾರ್ಪುಡಿ ಹಾಕಿಲ್ಲ ಪೂರಿಗೆ ಮೆಣಸಿಕಾಯಿ ಹಾಕಿರ್ತೀನಿ ಅದ್ರೊಳಗೆ. ಚೂರು ಮಸಾಲೆ ಪುಡಿ ಹಾಕ್ತೀನಿ. ಬೇಡ ಏನು ಬೇಡ ಮತ್ತೆ ಬರೀ ಉಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಇಷ್ಟೇ ಹಾಕಿ ಚೂರು ಎಣ್ಣೆ ಹಾಕ್ತೀನಿ. ಅದ್ರ ಚಪಾತಿ ಮಾಡಿ ತೆಗೆದ್ಬಿಡ್ಲಿ ಅದೇ. ಹ್ಞೂ ಅದೇ ಹ್ಞೂ ಮಸ್ತ್ ಇಂಥ ಚಪಾತಿ ಐತಿ ಹ್ಞೂ ಕಟ್ಕೊಂಡು ಹೋಗ್ಬೇಕು ಮಸ್ತ್. ಇನ್ನೊಂದು ಟೈಪ್ ತೋರಿಸ್ತೀನಿ. ನನಗೇನು ನೀನೇ ಸುಗ್ಗಾಬಿಟ್ಟಿದ್ದಾರೆ ನೋಡ್ತೀನಿ. ನಾನು ಅವಕಾಶ ಕೂಡ ಇರ್ತೀನಿ ಬಡಿಸ್ಕೊಂಡಿತ್ತು. ಅಡುಗೆ ಕಾಂಪಿಟೇಷನ್ ನನಗೆ ಹೆಂಗೆ ಅನ್ನೋದು ಗೊತ್ತೇನೆ. ಅಡುಗೆ ಕಾಂಪಿಟೇಷನ್ ಅಂದ್ರೆ ಪಲ್ಯ ಫಸ್ಟ್ ಆಗ್ತದೆ, ಚಪಾತಿ ಫಸ್ಟ್ ಆಗ್ತದೆ. ಇದು ಉಪ್ಪು ಹಾಕ್ಬೇಕು. ಖರೆ ಅದ. ಚಿತ್ರಾನ್ನ ಮಾಡ್ತೀನಿ. ಹ್ಞೂ ಹ್ಞೂ ನೀ ಏನು ಮಾಡು, ಸೂಟಿ ಹಾಕು. ಇದ್ರಾಗ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕ್ತೀನಮ್ಮ. ಸ್ವಲ್ಪ ಏನು ಜೋಳದ ಹಿಟ್ಟು, ಕಡ್ಲೆ ಹಿಟ್ಟು ಹಾಕೋಬೋದು. ಸಣ್ಣ ರವಾನು ಉತ್ತಪ್ಪಿ ಹಾಕೈತಿ. ಇಷ್ಟು ಹಾಕಿ ಉಪ್ಪು, ಖಾರ ಪುಡಿ, ಯಾಕಂದ್ರೆ ಮೆಣಸಿಕಾಯಿ ಹಾಕಿದ್ರೆ ಒಳಗೆ ಅದಕ್ಕೆ. ಚಪಾತಿ ಫ್ರೈ ಮಸ್ತ್ ಇಲ್ಲ ಚಪಾತಿ ಮಸ್ತ್ ಟೇಸ್ಟ್. ಇನ್ನೇನು ಚಿತ್ರಾನ್ನ ಮತ್ತೇನು ಉಸುಳಿ ಅಂದ್ರೆ ಅದು ಚಪಾತಿ ಕರೀದ್ ಬ್ಯಾಡಂತಿ. ಬ್ಯಾಡ ಮತ್ತು ಈಗ ಆಲ್ರೆಡಿ ಚಿತ್ರಾನ್ನಾಗೆ ಚಪಾತಿ ಆಗಿದೆ. ಹೌದು, ಐಟಮ್ಸ್ ಭಾಳ ತಿನ್ನೋರು ಬೇಕಲ್ಲ. ತಿನ್ಲಾರ್ದು ಮತ್ತೆ ಒಂದೇ ಹೊತ್ತು ಊಟ ಅಂದು ಈ ಒಂದೇ ಹೊತ್ತಂದ್ರೆ ಇದೇ ಸಾಕಷ್ಟು ಉಳಿತದ. ಮತ್ತಷ್ಟೇ ಯಾರ್ಯಾರು ಇರ್ತಾರೆ ಎಲ್ಲರೂ ಶೇರ್ ಮಾಡಿಬಿಡೋದು ಮತ್ತೆ. ಹೌದಿಲ್ಲ? ಇವ್ರು ಜಾಸ್ತಿ ಕಟ್ಕೊಂಡು ಹೋಗ್ಬೇಕು ಹೋಗೋದಾದ್ರೆ. ಯಾಕೊತ್ತ ಮತ್ತೆ ಯಾರು ಇರ್ತಾರೆ ಕೊಡ್ಲಿಕ್ಕೆ ಬರ್ತದ. ಕರಿಬೇವು ನೋಡಿ ಶೇಂಗಾ ಹಾಕ್ತೀವಿ. ಹಾಂ ಶೇಂಗಾ ಮಸ್ತ್ ಆಗ್ತದೆ. ಹುರಿದ ಶೇಂಗಾಗೆ ಸ್ವಲ್ಪ ಸಾಸಿವೆ, ಇದೊಂದು ಸ್ವಲ್ಪ ಪಲ್ಯ ಕಲರ್ ಸೂಪರ್ ಆಗಿ ಬಂದಿದೆ ಅಲ್ಲ. ಹೊಸ ಹೊಸ ಟೈಪ್ ವೆರೈಟಿ ಡಿಶಸ್. ಟೊಮ್ಯಾಟೊ, ಆನಿಯನ್ ಹೊರಗುಂತೀವಿ. ನೀವು ತಿನ್ರಿ, ಅದಕ್ಕಿಂತ ನಾವು ತಿನ್ನೋಂಗಿಲ್ಲ ಅಂದ್ರೆ ನೀವು ಬಿಟ್ಟಿದ್ದಾರೆ. ಹೊರಗೆ ಹೋದ್ರೆ ಹೋಟೆಲ್ನಾಗ ತೊಗೊಂಡು ಅವ್ರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿರೋದ್ರಲ್ಲಿ ಅಲ್ಲ ಹಂಗಿಲ್ಲ. ಈಗ ನೀವು ಸಣ್ಣವ್ರು ಹಾಕ್ತೀರಿ, ನೀವು ತಿನ್ಲಿಕ್ಕೆ ಏನೂ ಅಭ್ಯಂತರ ಇಲ್ಲ. ಮತ್ತು ಒಂದು ಏಜ್ ಇರ್ತೀನಿ ಆಮೇಲೆ
ಈಗ ಡಾಕ್ಟ್ರ್ ಕೊಟ್ಟು ತಾವೇ ಬಿಡ್ತಾರಪ್ಪ, ಯಾರು ಹೇಳಬೇಕಾಗಿಲ್ಲ. ಈಗ ನಮ್ಗೆ ಯಾರು ಹೇಳ್ಯಾರ ಏನಪ್ಪ ಬಿಡ ಅಂತ ಹೇಳಿ ನಾವು ಎಷ್ಟೋ ವಾರ 4-5 ದಿವಸ ತಿನ್ನಂಗೇ ಇಲ್ಲ. ಸಣ್ಣ ಕಟ್ ಮಾಡ್ಕೊತೀವಿ. ತೊಳೆದೇ ಹೆಚ್ಚಬೇಕು ತಪ್ಪಲ್ಪಲ್ಲ, ಯಾಕಂದ್ರೆ ಹೆಚ್ಚಿದ್ಮೇಲೆ ತೊಳೆದ್ರದಾಗಿಂದ ಎಲ್ಲ ಇದು ಹೋಗ್ಬಿಡ್ತಾವ. ಹೌದು. ಅರಿಶಿನ ಪುಡಿ, ಇದಕ್ಕೂ ಅರಿಶಿನ ಪುಡಿ 2 in 1 ಒಟ್ಟೆಲ್ಲ. ಈಗ ಪಟ್ 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 ಬರ್ಸಿನ ಕಟ್ಟಿ ಕ್ಲೀನ್ ಮಾಡಿ ಹೋಗು. ಈಗ ಫಾಸ್ಟ್ 1/2 hour ಒಳಗೆ ತಯಾರಾಗೋದು ನಾವು. ಅಮ್ಮ ಇದು ಬೆಳ್ಳುಳ್ಳಿ ಮಸಾಲೆ ಪುಡಿ. ಹಾಕಿ ಹಾಕಿ ಇದು ಮೊಸಳಿ ಎಷ್ಟು ಮಸ್ತ್ ಆಗ್ಯಾವಲ್ಲ. ವಾವ್. ಹಾಕಿ ಸ್ವಲ್ಪ ಕಾಪಿ ಭಾಳ ಕಡೆ ಸಾಕು ಸಾಕು ಸಾಕು. ಹೆಂಗೆ ಟ್ರೈನಿಗೆ ಯಾವನ್ನ ಕಾರವಾರ ಹಾಂ ರೀ. ನೀನು ಎಲ್ಲ ಮಸಾಲೆ ಹಾಕ್ತಾಳೇನೆ ವರ್ಷ ಟೇಸ್ಟ್ ಮತ್ತು ಅನೇಕ ಮಸಾಲೆ ಭಾಳಲ್ಲ ನಾ ಅದ್ರ ಅಪೋಸಿಟೇನೆ. ನನಗೂ ಅಷ್ಟು ಮಸಾಲೆ ತಿನ್ನಂಗಿಲ್ಲ. ನೈನಾ ಡಿಫ್ರೆಂಟ್ ಟೇಸ್ಟಿ ಮಾಡ್ತಾಳೆ ನಾ ಮಸಾಲೆ ಭಾಳ ಹಾಕ್ತೀನಿ, ಬಟ್ ಪ್ರಮಾಣ ಕಡಿಮೆ ಇರ್ತದೆ. ಡಿಫ್ರೆಂಟ್ ಟೇಸ್ಟ್. ಈಗ ಮತ್ತೀಗ ಚಾತುರ್ಮಾಸ ಬಂತವ. ಚಾತುರ್ಮಾಸ 4 ತಿಂಗಳು. 4 ತಿಂಗಳು ಮತ್ತೆ ಸ್ಟಾಪ್. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಈಗ ಒಂದು 33 ದಿವಸ ಅಂತೂ ಇದ್ದಿದ್ದಿಲ್ಲ. ಸ್ವಲ್ಪ ಬೆಲ್ಲ ಹಾಕಿದ್ವಿ, ಉಪ್ಪು ಹಾಕಿ ಏನ್ಬಿಟ್ಟು ಇದಕ್ಕೆ ಉಪ್ಪು ಹಾಕ್ಬೇಕು. ಈಗ ನಾ ಚಿತ್ರಾನ್ನ ಕಲಿಸ್ಬಿಡ್ಲಿ? ಕಲಸು ಆಗ್ಯದನಿದು. ಓಕೆ. ನೈನಾ ಇದೇ ತೊಗೊಂಡ್ಬಿಡಪ್ಪಿ, ಮತ್ತು ಬೇರೆ ಬೇರೆ ಕೈ ತಿಕ್ಕುದು. ಹೌದು, ಅಲ್ಲೆಲ್ಲ ಕಲಿಸ್ಬಿಡ್ತೀನಿ. ಕಲಿಸಿ. ಚಿಕ್ಕಲಿ ಆಯ್ತು ನೋಡಿ. ಕಲರ್ ನೋಡಿದ್ರೆ ಹೆಂಗಾಗಿದೆ? ಬರ್ಸಿನ ಕಟ್ಟಿ ಫುಲ್ ಆಗಿದೆ. ವಾವ್, ಕಲರ್ಫುಲ್ ಸೂಪರ್. ನಾನು ಅದು ತೋರ್ಸ ಕಲರ್ ಮಸ್ತಾಗಿದೆ. ಬಾಯೊಳಗೆ ನೀರಂತೂ ಬರಲಿ. ಹಂಗೆ ತಿನ್ಬೋದು ನನ್ನ ಮ್ಯಾಗೆ. ಹಾಂ, ಹಂಗೆ ತಿನ್ಬೋದು. ಇಂಥ ಡ್ರೈ ಇರ್ತಾವಲ್ಲಪ್ಪಿ, ಕಟ್ಕೊಂಡು ಹೋಗ್ಲಿಕ್ಕೆ ಬಾತ್ ಚಲೋ. ಈಗ ನಾ ಬ್ಯಾಗ್ ಒಂದು ರೆಡಿ ಮಾಡ್ಕೊಳ್ಳಿ. ಆಯ್ತಲ್ಲ ಆಗ್ತೀನಿ ಅಡಿಗೆ. ಆಯ್ತು ಮಾಡಿದ್ದಾಳೆ. ಹೆಂಗೈದು ನೋಡ್ಲಿ, ಒಂದು ಚೂರು. ಯಾಕಂದ್ರೆ ನೋಡಿದ್ರೆ ಏನೋ ತಿನ್ಬೇಕನ್ಸ. ಉದ್ರ ಪಲ್ಯ ಯಾವತ್ತು ಹೆಂಗಾಗ್ಯದ? ನಂಗೊಂದು ಬೈಟ್ ತಿನ್ಸಮ್ಮ. ಮಸಾಲ ಕರೆಕ್ಟ್ ಸೂಪರ್ ಟೇಸ್ಟಿ. ನಾನು ಮನೆಗೆ ಹೋಗಿ ಕೊಟ್ಟು ಬರ್ತೀನಿ. ಧೈರ್ಯ ನೋಡಮ್ಮ ಕೊಡು ಅಂತೀವ. ನೀ ಸುಮ್ಮಾಗಿದ್ದ ಕಂಜಿ ಅಂತ ಗೊತ್ತಾತ. ನೀ ಅನ್ಸ್ಕೊಳ್ಳಿ ತೋರಿಸ್ತಿ ಎಲ್ಲದಕ್ಕೂ. ನೀನು ತೋರಿಸ್ಬಿಡ್ತೀನಿ. ನಾವು ಅಮ್ಮ ಇದ್ದಾಗ ಕೊಟ್ಟೋಗ್ತೀನಿ ಬಿಡು. ನಾವು ಹೊರಗಿದ್ದೀನಿ, ನಾವು ಅಮ್ಮ ಇದ್ದಾಗ ಕೊಟ್ಟೋಗ್ಬಿಡು. ಆಯ್ತು ಅಂತ ಫ್ರೆಂಡ್ಲ. ಅದೇ ಸ್ವಲ್ಪ ತೆಗೀತು ಇರ್ಲಿವಾ? ಇಷ್ಟೇ ಇರಲಿ ಬರೋಬ್ಬರಿ. ನಮ್ಮ 4 ಮಂದಿ ಹೆಚ್ಚಿಗೆ ಉಳಿದು ಬಿಡ್ತಾವೆ. ಮಾಡಿರ್ತೀವಲ್ಲ ನಾವು, ಅವನಿಂದ ಭಾಳ ಹಸಿವಿಯಾಗಿ ಊಟ ಮಾಡ್ಬೇಕು. ಅಂದರೆ ರುಚಿ ಆಗ್ತದೆ. ನೈನಾಕ್ಕ ಸ್ಪೆಷಲ್ ಒಟ್ಟು ಹಿಡ್ಕೊಂಡು ಕೂತ್ಬಿಟ್ಟಿರ್ತಾನಕ್ಕಿ ನೈನಾ. ಅಂದ್ರೆ ತಾ ಮಾಡೀನಿ ಅನ್ನೋದೊಂದು ಭಾಳ ದೊಡ್ಡ ಇದು ಆಕಿಂದು.
ಏನದು ಹೆಮ್ಮೆ, ಹೆಮ್ಮೆ, ದೊಡ್ಡ ಹೇಳ್ಕೊಳ್ಳುವ ಹೆಮ್ಮೆ. ಹೇಳಿಕೊಳ್ಳುವ ಹೆಮ್ಮೆ. ಅದನ್ನ ನಾವು ಹೊಗಳ್ಬೇಕನ್ನಕ್ಕಿಗೆ. ನೈನಾ ಮಸ್ತ್ ಆಗಿದವಾ ನೈನಾ. ಥ್ಯಾಂಕ್ ಯು ಅಮ್ಮ. ಲಾಸ್ಟ್ನೇದು ರೈಸ್. ರೈಸ್ ರೈಸ್ ಭಾಳ ಆಯ್ತು ಅನಿಸ್ತದೆ. ಚಪಾತಿ ಒಂದು ಅಗಲ ಇದು ಅದ ನೋಡು, ಪದರ್ ಚಪಾತಿ. ಪದರ್ ಚಪಾತಿ ಉದ್ರ ಬ್ಯಾಳಿ ಹಸಿಗಾಗಿ ತಿಂದ್ರೆ ಏನು ಮಸ್ತ್ 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 ಅಂತೀರಿ. ಸೂಪರ್ ಟೇಸ್ಟಿ. ಉದುರ್ ಬ್ಯಾಳಿ, ಬೆಂಡಿ ಏನು ಬದ್ನಿಕಾಯಿ ಫ್ರೈ, ಉಸುಳಿ, ಚಿತ್ರಾನ್ನ, ಚಪಾತಿ. ಎಷ್ಟು ನಮ್ದು ಏನು ಇದನ್ನೆಲ್ಲ ಕಟ್ಕೊಂಡು ಎಲ್ಲಿ ಹೊಂಟೀವಿ ಅಂತೀರೇನ್ರಿ? ನಿಮ್ಮನ್ನೆಲ್ಲ ಕರ್ಕೊಂಡು ಒಂದು ಕಡೆ ಸ್ಪೆಷಲ್ ಊರಿಗೆ ಕರ್ಕೊಂಡು ಹೊಂಟಿರ್ತೀನಿ. ಗೊತ್ತೇ ಅದ ನಿಮಗೆಲ್ಲ ನಮ್ಮ ವ್ಲಾಗ್ಸ್ ಇಷ್ಟಪಡ್ತೀರಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲದೆ ಒಂಚೂರು ಬೇಸರ ಇರಲಾರ್ದ ಕಮೆಂಟ್ ಹಾಕ್ತೀರಿ. ನಿಮ್ಮ ಕಮೆಂಟಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ನೋಡ್ರಿ. ಬಂಗಾರದ್ದು ಕೊಡು ಒಂದು ಸ್ವಲ್ಪ. ಕಾಯಿ ಯಾವ ಈ ಸರದ ಸೆಟ್ ಹಸಿರನೇದ್ದು ಎಲ್ಲ ಬಂದ ನೀವು ಹಾಕೊಳ್ತೀನಿ. ಆಮೇಲೆ ನಾನು ಇದು ತಗೊಂಡ್ಬೇಕು. ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಹೋಗುಣ್ರಿ ದೇವಿ ದರ್ಶನ. ನಮ್ಮ ಕುಲದೇವರು ಯಾವಾಗಿಂದ ಅನ್ಲಿಕತ್ತಿದ್ದೀರಿ. ಆ್ಯಕ್ಚುಲಿ ನನಗೆ ಈ ಅಧಿಕ ಮಾಸದೊಳಗೆ ಬರಬೇಕು ಅಂತ ಭಾಳ ಇತ್ತು. ನಮ್ಗೆ ಹಾಲಿಡೇ ಒಂದು ಇರಲಿಲ್ಲ, ಹಾಗಾಗಿ ಆಗಲೇ ಇಲ್ಲರಿ. ಸಾರಿ ಎಲ್ಲ ತೊಗೊಂಡು ಆವಾಗ ಇಟ್ಟಿದ್ದು ನಾನು. ಈಗ ಒಮ್ಮೆ ರೆಡಿಯಾಗಿ ಹೊಂಟೀವಿ ನೋಡ್ರಿ. ವರದಾಯಿನಿ ಸರ್ವಶತ್ರು ನಿವಾರಣೆ ಮಮ್ಮ ವಿಕಟ ಸಂಕಟಹಾರಿಣಿ ಓಂ ನೃತಪೂರ್ಣ. ಅಷ್ಟು ಕೂರ್ಗದೈದು ಸರಿ ಏನೈನ
ನಾವು ಈಗ ಕೊಲ್ಹಾರ್ ಬಂದೀವಿ. ಮೊಸರು ನಿಂತಾರ. ವಾವ್, ಸೂಪರ್ ಸೂಪರ್ ಸೂಪರ್. ಮೊಸರಿನ ಗಡಿಗೆ. ನಾಲ್ಕು ತೆಗೆದು ತೋರಿಸಿತ್ತು. ನಾ ಸ್ವಲ್ಪ ಸ್ವಲ್ಪ ಹಾಂ, ಕೋಲಾರ್ ಮೊಸರು ಆಲ್ವೇಸ್ ಫೇಮಸ್ ಅಲ್ಲ, ಗಡಿಗೆ ಮೊಸರು. ಎಸ್, ಥ್ಯಾಂಕ್ ಯು ಅಮ್ಮ. ಫ್ಯಾಂಟಾಸ್ಟಿಕ್. ಕೋಲಾರ್ ಮೊಸರು, ಗಡಿಗೆ ಮೊಸರು ಇದು ಯಾವತ್ತು ಮಿಸ್ ಮಾಡ್ಲಲ್ಲ. ನಾವೊಂದ್ಸಲ ಇಲ್ಲಿ ನಮ್ಮ ಕಾಲೇಜ್ನಾಗ ಟ್ರಿಪ್ಪಿಗೆ ಕರ್ಕೊಂಡ್ ಬಂದಿದ್ರಲ್ಲಮ್ಮ, ಇದು ಹುಬ್ಳಿಗೆ ಸ್ಟಡಿ ಟ್ರಿಪ್ ಕರ್ಕೊಂಡ್ ಬಂದಿದ್ರಲ್ಲ, ಇಲ್ಲಿ ಕೋಲಾರ್ಗೆ ಬಸ್ ನಿಂದರ್ಸಿದ್ರು. ನಾವು ಪಟ 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 ಇಳಿದ್ ಗಡಿಗೆ ಮೊಸರು ತಗೊಂಡ್ ತಿನ್ಕೋತ ಕೂತಿದ್ವಿ. ಇಲ್ಲೇ ಇದೇ ಸ್ಟಾಪಿಗೆ ನಿಂದ್ರಿಸಿದ್ರು. ಹುಳಿ ಇಲ್ಲೇ ನಿಂದ್ರಿಸ್ತಾರ, ಇಲ್ಲೇ ಸ್ಟಾಪ್.